ಹಾಯ್ ತಮಗೆಲ್ಲರಿಗೂ ಎಸ್ ಪಿ ಯು ಕೆ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ನೋಡಿರಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲು ಬಂದಿದ್ದೇನೆ ನಿಮ್ಮ ಮುಂದೆ. ಯಾರೆಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸವಾಗಿದ್ದೀರಿ ಅಂಥವರಿಗೆ ಸೂಕ್ತ ಮಾಹಿತಿ ನೀಡಲು ಬಂದಿದ್ದೇನೆ. ಜಾಬ್ ಕಾರ್ಡ್, ಉದ್ಯೋಗ ಕೂಲಿ ಕಾರ್ಡ್ ಅಂತ ಕೇಳಿರ್ತೀರಲ್ಲ, ಅದೇ ಜಾಬ್ ಕಾರ್ಡ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರುವಂತಹ ಕೂಲಿ ಕಾರ್ಡ್ ಇದು. ಹಳ್ಳಿ ಒಳಗೆ ಕಾಮನಾಗಿ ಒಡ್ಡಿನ ಕೆಲಸ ಅಂತಾರಲ್ಲ, ಒಡ್ಡಿನ ಕೆಲಸಕ್ಕೆ ಯಾವ ಥರ ಅರ್ಜಿ ಹಾಕಬೇಕು ಅಂತ. MG ನರೇಗಾ ಕಾಮಗಾರಿ ಯೋಜನೆ ಅಡಿಯಲ್ಲಿ ಬರುವಂಥ ಜಾಬ್ ಕಾರ್ಡ್ ಯಾವ ಥರ ಪಡ್ಕೋಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಜಾಬ್ ಕಾರ್ಡ್ ಯಾಕೆ ಬೇಕು, ಜಾಬ್ ಕಾರ್ಡ್ ಹೇಗೆ ಪಡೆಯುವುದು, ಅದರಿಂದ ನಮಗೆ ಉಪಯೋಗವೇನು, ಆ ಜಾಬ್ ಕಾರ್ಡ್ ಪಡ್ಕೋಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಏನೇನು ಅರ್ಹತೆ ಇರಬೇಕು, ಜಾಬ್ ಕಾರ್ಡ್ ಪಡೆಯಲು ಎಷ್ಟು ದಿನಗಳು ಬೇಕಾಗತ್ತೆ, ಎಷ್ಟು ದಿನಗಳ ನಂತರ ನಮಗೆ ಜಾಬ್ ಕಾರ್ಡ್ ಸಿಗುತ್ತೆ. ಜಾಬ್ ಕಾರ್ಡ್ ಬಗ್ಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದೇ ಹಳ್ಳಿಯಲ್ಲಿ ಇರ್ತೀರ, ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತೀರ, ಬಟ್ ಕೆಲವರಿಗೆ ಗೊತ್ತಿರಲ್ಲ ಯಾವ ಥರ ಜಾಬ್ ಕಾರ್ಡ್ ಪಡ್ಕೋಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕ್ಕೋಬೇಕು, ಅದರ ಉಪಯೋಗವೇನು, ಅದರಿಂದ ನಮ್ಗೆ ಏನು ಲಾಭ ಇದೆ ಅಂತ ಎಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಾನು ನಿಮಗೆ ಉಪಯುಕ್ತವಾದಂಥ ಗ್ರಾಮ ಪಂಚಾಯತಿ ಸೌಲಭ್ಯಗಳ ಬಗ್ಗೆ ಮತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ಇದೇ ಥರ ನೆಕ್ಸ್ಟು. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಜಾಬ್ ಕಾರ್ಡ್ ಯಾಕೆ ಬೇಕು ಅಂದರೆ, ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಕಾಮಗಾರಿ ಮಾಡುವುದಕ್ಕೆ, ಆಮೇಲೆ ಕೆರೆ ಕೆಲಸ ಮಾಡುವುದಕ್ಕೆ, ಆಮೇಲೆ ನೀವು ವೈಯಕ್ತಿಕ ಏನೇ ಕೆಲಸ ಮಾಡಲಿ, ಕೃಷಿ ಹೊಂಡ ಆಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಜಾನುವಾರು ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಆಮೇಲೆ ನೀವು ಈಗ ಹೊಸದಾಗಿ ಮನೆ ಬಂದಿರುತ್ತೆ, ನಿಮಗೆ ಮನೆ ಎಣ್ಣೆ ಮರ ಹಾಕಲಿಕ್ಕೆ. ಸೊ ಎಲ್ಲದಕ್ಕೂ ಜಾಬ್ ಕಾರ್ಡ್ ಭಾಳ ಯೂಸ್ ಆಗುತ್ತೆ. ನೀವು ಗ್ರಾಮ ಪಂಚಾಯತ್ ಒಳಗೆ ಏನೇ ಕೆಲಸ ಮಾಡಿದ್ರು, ಕೆಲಸ ಮಾಡಿಂದ ನಿಮಗೆ ದುಡ್ಡು ಬರಬೇಕು ಅಂದರೆ ಜಾಬ್ ಕಾರ್ಡಿಗೆ ಮಾತ್ರ ದುಡ್ಡು ಬರುತ್ತೆ. ಜಾಬ್ ಕಾರ್ಡ್ ಇದ್ರೇ ದುಡ್ಡು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಯಾಕಂದರೆ NMR ಹಾಕಿಂದ ಅದನ್ನು ಅವ್ರು ಮುಂದಿನ ಪ್ರೋಸೆಸ್ ಮಾಡ್ತಾರೆ. ಪ್ರೋಸೆಸ್ ಮಾಡಿಂದ ನಿಮಗೆ ಜಾಬ್ ಕಾರ್ಡಿಗೆ ಅಮೌಂಟ್ ಹಾಕ್ತಾರೆ. ಅದು ಜಾಬ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಆಮೇಲೆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅಂದರೆ ನಿಮಗೆ ದುಡ್ಡು ಬೀಳುತ್ತೋ, ಇಲ್ಲಾಂದರೆ ದುಡ್ಡು ಬೀಳಲ್ಲ. ಸೊ ಹೀಗಾಗಿ ಜಾಬ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್. ಏನೇ ಕೆಲಸ ಮಾಡಿದರೂ ಜಾಬ್ ಕಾರ್ಡ್ ಇದ್ರೇ ಕೆಲಸ ಶುರು ಆಗುತ್ತೆ. ಇವಾಗ ನಿಮಗೆ ಜಾಬ್ ಕಾರ್ಡ್ ಯಾಕೆ ಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ಯಾರೆಲ್ಲ ಜಾಬ್ ಕಾರ್ಡ್ ಪಡೆಯಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟು, ಯಾರೆಲ್ಲ ಜಾಬ್ ಕಾರ್ಡ್ ಪಡೆಯಬಹುದು ಅಂದರೆ, ನಿಮಗೆ 18 ವರ್ಷ ವಯಸ್ಸಾಗಿರಬೇಕು, ಆಮೇಲೆ ನೀವು ನಿರುದ್ಯೋಗಿಗಳಾಗಿರಬೇಕು, ಆಮೇಲೆ ಬೇರೆ ಕಡೆ ಎಲ್ಲಿ ಕೆಲಸ ಮಾಡುತ್ತಿರಬಾರ್ದು, ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿ ಇರಬಾರದು, ಆಮೇಲೆ ನೀವು ಅದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಯವರಾಗಿರಬೇಕು. ನೀವು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸವಾಗಿ ಇನ್ನೊಂದು ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಸಲ್ಲಿಸಿದರೆ ಅವರು ಜಾಬ್ ಕಾರ್ಡ್ ಕೊಡಲ್ಲ, ನಿಮಗೆ ಜಾಬ್ ಕಾರ್ಡ್ ಸಿಗಲ್ಲ. ಹಾಗಾಗಿ ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಹಳ್ಳಿಯ ಒಳಗೆ, ನಿಮ್ಮ ಹಳ್ಳಿ ವ್ಯಾಪ್ತಿ ಒಳಗೆ ಬರುವ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನೇನು ಇರಬೇಕಪ್ಪ ಅಂದರೆ, ಒಂದನೇದ್ದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು, ಅದಕ್ಕೆ NPCI ಕಂಪಲ್ಸರಿ ಲಿಂಕ್ ಆಗಿರಬೇಕು ಅಕೌಂಟ್ಗೆ, ಆಮೇಲೆ ಒಬ್ಬರದ್ದು ಕ್ಯಾಸ್ಟು, ನಿಮ್ಮ ಸದಸ್ಯರದ್ದು ಒಬ್ಬರದ್ದು ಕ್ಯಾಸ್ಟು, ಆಮೇಲೆ ಅದೊಂದು ಫಾರ್ಮ್ ಸಿಗುತ್ತೆ ಅವ್ರ ಹತ್ರ. ಫಾರ್ಮ್ನ ಹೇಗೆ ಸಿಗುತ್ತೆ, ಯಾವ ಥರ ಅದನ್ನು ಫಿಲ್ ಮಾಡೋದಂತ ಮುಂದೆ ತೋರಿಸ್ತೀನಿ. ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು. ಅಂದರೆ ಈ ಜಾಬ್ ಕಾರ್ಡ್ದು ಒಂದು ಫ್ಯಾಮಿಲಿಯಲ್ಲಿ 4 ಜನದ ಜಾಬ್ ಕಾರ್ಡ್ ಮಾಡಿಸ್ಬೇಕಂದ್ರೆ, ಒಂದು ರೇಷನ್ ಕಾರ್ಡಲ್ಲಿ 4 ಜನ ಇದ್ದರೆ 4 ಜನದ್ದು ಅಂದರೆ 18 ವರ್ಷ ವಯಸ್ಸಾಗಿರೋರು 4 ಜನ ಇದ್ದರೆ 4 ಜನದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಇರುತ್ತೆ. ಒಂದು ರೇಷನ್ ಕಾರ್ಡು, ಆಮೇಲೆ ಎಲ್ಲರದು ಆಧಾರ್ ಕಾರ್ಡು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಒಬ್ಬರದ್ದು ಕ್ಯಾಸ್ಟ್ ಬೇಕಾಗುತ್ತೆ. ಜೊತೆಗೆ ಒಂದು ಅರ್ಜಿ ಫಾರ್ಮ್ ಸಿಗುತ್ತೆ, ನಮೂನೆ 1 ಅಂತೇಳಿ ಅರ್ಜಿ ಫಾರ್ಮ್ ಸಿಗುತ್ತೆ. ಅದನ್ನೀಗ ನಿಮಗೆ ತೋರಿಸ್ತೀನಿ ಯಾವ ಥರ ಫಿಲ್ ಮಾಡೋದು ಅದನ್ನಂತೇಳಿ. ನಿಮಗೆ ಜಾಬ್ ಕಾರ್ಡ್ ಅಪ್ಲಿಕೇಶನ್ ಯಾವ ಥರ ಇರುತ್ತೆ, ಅದು ಫಾರ್ಮ್ ನಮೂನೆ 1 ಯಾವ ಥರ ಇರುತ್ತೆ ತೋರಿಸ್ಕೊಡ್ತೀನಿ. ಯಾವ ಥರ ಫಿಲ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನೇ. ಬನ್ನಿ, ಜಾಬ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡೋಣ. ನೋಡಿರಿ, ಅಪ್ಲಿಕೇಶನ್ ಓಪನ್ ಆಯಿತು. ನಮೂನೆ 1 ಈ ರೀತಿ ಇರುತ್ತೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನಿಯಮ 2005 ಈ ರೀತಿ ಇರುತ್ತೆ.
ಉದ್ಯೋಗ ನೋಂದಣಿಗಾಗಿ ಅರ್ಜಿ ದ್ವಿಪ್ರತಿಯಲ್ಲಿ ಅಂತ ಇದೆ. ಅಂದರೆ ದ್ವಿಪ್ರತಿಯಲ್ಲಿ ಅಂದರೆ 2 ಪ್ರತಿ ತೊಗೋಬೇಕು ನೀವು. ಫಸ್ಟ್ ಒಂದು ಅಪ್ಲಿಕೇಶನ್ನ ತಗೊಂಡು ಫಿಲ್ ಮಾಡಿ ಒಂದು ಜೆರಾಕ್ಸ್ನ ರಿಶೂಟ್ ತೊಗೋಬೇಕು. ಅವ್ರಿಗೊಂದು ಕೊಡಬೇಕು, ನೀವು ರಿಶೂಟ್ ತೊಗೋಬೇಕು. ಇಲ್ಲಿ ಫಸ್ಟ್ ನಿಮ್ಮ ಹೆಸರು ಹಾಕಬೇಕು. ಇಲ್ಲಿ ಹೆಸರು, ಇಲ್ಲಿ ಆಮೇಲೆ ನಿಮ್ಮ ತಂದೆ ಅಥವಾ ಗಂಡ, ಇಲ್ಲಿ ವಯಸ್ಸು, ಇಲ್ಲಿ ಲಿಂಗ, ಇಲ್ಲಿ ಸಂಬಂಧ ಅಂದರೆ ಫಸ್ಟ್ ಯಾರ್ದು ಜಾಬ್ ಕಾರ್ಡ್ ಯಾರ ಹೆಸರಲ್ಲಿ ಬೇಕಂತಿದ್ದಾರಲ್ಲ ಅವ್ರದ್ದು ಸ್ವಂತ ಅಂತ ತುಂಬಬೇಕು ಇಲ್ಲಿ. ನೆಕ್ಸ್ಟು ಅವ್ರದ್ದು ಯಜಮಾನ್ರದ್ದು, ಅವ್ರ ಗಂಡಂದಾಗಲಿ ಅಥವಾ ಹೆಂಡತಿದಾಗಲಿ. ಆ್ಯಕ್ಚುಲಿ ಜಾಸ್ತಿ ಅಂದರೆ ಹೆಣ್ಮಕ್ಳ ಹೆಸರಲ್ಲೇ ತುಂಬ್ತಾರೆ. ರೇಷನ್ ಕಾರ್ಡ್ ಯಾವ ಥರ ಹೆಣ್ಮಕ್ಳಿಗೆ ಬರುತ್ತಲ್ಲ ಅದೇ ಥರ ಇದನ್ನು ಸೇಮು. ಕುಟುಂಬದ ಮುಖ್ಯಸ್ಥರೇ ಲೇಡೀಸ್ ಆಗಿರ್ತಾರೆ, ಇದಕ್ಕೂ ಮಾಡ್ಕೋಬೋದು ನೀವು ಲೇಡೀಸನ್ನು. ಇಲ್ಲಿ ಸ್ವಂತ ಅಂತ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಗಂಡನಾದರೆ ಇಲ್ಲಿ ಗಂಡನ ಹೆಸರು, ಅವ್ರ ತಂದೆ ಹೆಸರು, ಇನ್ನು ಮತ್ತು ವಯಸ್ಸು, ಇಲ್ಲಿ ಲಿಂಗ, ಇಲ್ಲಿ ಹೆಣ್ಮಕ್ಳ ಸ್ವಂತ ಆದರೆ ಇಲ್ಲಿ ಗಂಡ ಅಂತ ತಗೋಬೇಕು. ನೆಕ್ಸ್ಟ್ ಮಕ್ಕಳದಾದರೆ ಇಲ್ಲಿ ಮಕ್ಕಳ ಹೆಸರು, ಇಲ್ಲಿ ತಂದೆ ಹೆಸರು, ಇಲ್ಲಿ ಮತ್ತು ವಯಸ್ಸು, ಆಮೇಲೆ ಲಿಂಗ, ಇಲ್ಲಿ ಮಗ ಅಂತ ತುಂಬಬೇಕು. ಇದೇ ರೀತಿ ತುಂಬಿಂದ ಪೂರ್ತಿ ಫಾರ್ಮ್ ಎಲ್ಲ ತುಂಬಿಂದ ಇಲ್ಲಿ ನಿಮ್ಮದು ಸಿಗ್ನೇಚರನ್ನು ಮಾಡಬೇಕು. ಸಿಗ್ನೇಚರ್ ಮಾಡಿ ಇಲ್ಲಿ ಗ್ರಾಮ ಪಂಚಾಯತ್ ಅವ್ರದ್ದು ಸಿಗ್ನೇಚರ್ ಮಾಡಿಸಿ ಇಲ್ಲಿ ಡೇಟ್ ಹಾಕಿ ನೆಕ್ಸ್ಟ್ ಅರ್ಜಿಯನ್ನು ಕೊಟ್ಟು ನೀವು ಒಂದು ರಿಶೀಟ್ ತೊಗೋಬೇಕು. ಈ ರೀತಿ ಇದೆ ರಿಶೀಟ್. ಇದಕ್ಕೆ ಡಾಕ್ಯುಮೆಂಟ್ಸ್ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಏನೇನಪ್ಪ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಇರಬೇಕು, BPL ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕಿಗೆ ಕಂಪಲ್ಸರಿ NPCI ಲಿಂಕ್ ಆಗಿರಲೇಬೇಕು, ಇಲ್ಲಾಂದರೆ ಅಮೌಂಟ್ ಬರೋಲ್ಲ. ಸೊ ಅದು ಒಂದು ಇಂಪಾರ್ಟೆಂಟು. ಇಷ್ಟೇ, ವೋಟರ್ ID, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಕ್ಯಾಸ್ಟ್ ಒಂದು ಬೇಕು. ನೀವು ಎಷ್ಟಿದ್ರೆ ಕ್ಯಾಸ್ಟ್ ಯಾವುದೇ ಇರಲಿ, ಯಾಕಂದರೆ ಕ್ಯಾಸ್ಟ್ ಮೆನ್ಷನ್ ಮಾಡಬೇಕು, ಅದರಲ್ಲಿ ಕಂಪಲ್ಸರಿ ಕೇಳುತ್ತೆ. ಹಾಗಾಗಿ ನಿಮ್ಮದು ಕ್ಯಾಸ್ಟ್ ಯಾವುದಾದ್ರೂ ಇದ್ದರೆ ಕ್ಯಾಸ್ಟ್ ಕೊಡಿ. ಯಾರ್ದಾದ್ರೂ ಒಬ್ಬರದು, ಕುಟುಂಬದ ಮುಖ್ಯಸ್ಥರದ ಬೇಕಂತೇನಿಲ್ಲ, ಯಾರ್ದಾದ್ರೂ ಒಬ್ಬರದ್ದು ಕೊಡ್ಬೋದು. ಅದರಲ್ಲಿ ಒಬ್ಬರದ್ದು ಕ್ಯಾಸ್ಟ್ ಕೊಡಿ, ನಡೆಯುತ್ತೆ. ನೋಡಿರಿ, ನೀವು ಅಪ್ಲಿಕೇಶನ್ನ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ಟೈಮ್ ಕೊಡ್ತಾರೆ ಅವರು. ಆ ಟೈಮ್ ಒಳಗಡೆ ನಿಮಗೆ ಜಾಬ್ ಕಾರ್ಡ್ ರೆಡಿ ಮಾಡಿ ಕೊಡ್ತಾರೆ. ನೀವು ಜಾಬ್ ಕಾರ್ಡ್ ರೆಡಿ ಆಗಿಂದ ನೀವು ಕೆಲಸನ ಶುರು ಮಾಡ್ಬೋದು. ಈ ಜಾಬ್ ಕಾರ್ಡಿನ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ಯಾಕೆ ಮಾಡಿತ್ತು ಅಂದರೆ, ಗ್ರಾಮೀಣ ಪ್ರದೇಶದ ಉದ್ಯೋಗ ಸೃಜಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿ. ಉದ್ಯೋಗ ಕಾಮಗಾರಿಗಳು ಮೂಲಕ ಗ್ರಾಮೀಣ ಪ್ರದೇಶದ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ಜನರು, ಯುವಕರು, ವಯಸ್ಕರು ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗಾವಕಾಶವನ್ನು ಸ್ಥಳೀಯವಾಗಿ ನೀಡಿ ಬಡ ಜನರ ಬದುಕನ್ನು ಹಸನಾಗಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಇಷ್ಟು ಇವತ್ತಿನ ಈ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಇದೇ ಥರ ನಮ್ಮ ಮುಂದಿನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಜಾಬ್ ಕಾರ್ಡ್ನ ಯಾವ ಥರ ನೀವೇ ಡೌನ್ಲೋಡ್ ಮಾಡ್ಕೋಬೋದು, ಅಲ್ಲಿ ನೀವೇ ಯಾವ ಥರ ತಗೋಬೋದು ಆನ್ಲೈನಿಂದ ಅಂತ ಹೇಳ್ತೀನಿ. ಇವಾಗ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಗಳ ಜೊತೆಗೆ. ಥ್ಯಾಂಕ್ ಯು.